ಬಂದಿದ್ವಿ ನಾವಿಲ್ಲಿ, ನಾನು ನನ್ನ ಫ್ರೆಂಡ್ ಅಶೋಕ್ ಅಂತ. ಅವಾಗ ಬುಲೆಟ್ ಇತ್ತು, ಸೊ ಬುಲೆಟಲ್ಲಿ ಬಂದಿದ್ದು. ಒಂದು 7-8 ವರ್ಷ ಆಯ್ತೇನೋ. ಇವತ್ತು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ, ನೋಡೋಣ ಏನೆಲ್ಲ ಚೇಂಜಸ್ ಆಗಿದೆ ಅಂತ. ಕೆರೆ ಮೇಲುಕೋಟೆ ಅಂದರೆ ಕೋಟೆ ಮೇಲೆ ಹತ್ಕೊಂಡು ಹೋಗ್ಬೇಕು, ಮೇಲ್ಗಡೆ ಕಂಟಿನ್ಯೂಸ್ ಸ್ಟ್ರೇಟ್ ನೋಡಿ, ಅಲ್ಲಿ ದ್ವಾರ ಕಾಣ್ತಾ ಇದೆ. ಮೇಲುಕೋಟೆ 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 ಹುಡುಗಿ ಸಾಂಗ್ ಕೇಳಿರ್ಬೋದು. ಆದಿತ್ರಿ ಮೇಲ್ಕೋಟೆ ಇಳಿದನಮ್ಮ, ಸ್ಟಾಪ್ ಬಂತು ನಿಂದು. ಅಪ್ಪಿ ಅಲ್ಲಿ ಕೋಟೆ ನೋಡಿ, ಕಲ್ಲೇ ಫುಲ್. ಕಲ್ಲೇನಾ? ಬೇರೇನು? ಇನ್ನು ನೈಟ್ ಚೆನ್ನಾಗಿರುತ್ತೆ ಅನ್ಸುತ್ತೆ, ಇಲ್ಲೆಲ್ಲ ಲೈಟ್ ಹಾಕ್ತಾರೆ ಅನ್ಸುತ್ತೆ ನೋಡಿ. ನೈಟ್ ಬಂದ್ರೆ ಇನ್ನು ವ್ಯೂ ಚೆನ್ನಾಗಿ ಕಾಣ್ಬೋದು. ಸ್ಕೂಲ್ ಕಾಲೇಜ್ ಅನ್ಸುತ್ತೆ, ಕಾಲೇಜ್ ಇದೆ. ಮೇಲುಕೋಟೆ ಶ್ರೀ ವಿನಾಯಕ, ಎಲ್ಲ ತುಂಬಾ ಹಳೆಯ ದೇವಸ್ಥಾನ, ರಾಜರುಗಳೆಲ್ಲ ಓಡಾಡಿರೋ ದೇವಸ್ಥಾನ. ಮೈಸೂರಿಗೆ ಬಂದ್ರೆ ಸುಮಾರು ಪ್ಲೇಸ್ ಇದೆ ನೋಡಿ, ಕಾಣಿಸ್ತದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಮೇಲುಕೋಟೆ. ಮೇಲ್ಕೋಟೆಯಲ್ಲಿ. ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಫಸ್ಟ್. Turn left, then your destination will be on the left. ನೋಡಿ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಎಂಟ್ರಿಗೆ ಹೋಗ್ತಾ ಇದ್ದೀವಿ. ಇದೆಲ್ಲ ಫುಲ್ಲು ಹಳೆಯ ದೇವಸ್ಥಾನಗಳು, ಫುಲ್ ಕಲ್ಲಿನಿಂದ ಕಟ್ಟಿರೋದು. ಆ ಸೈಡ್ ಎಂಟ್ರಿ ಅಂತ ನೋಡ್ಕೊಂಡು ಹೋಗ್ತೀವಿ. ಅನಿಸುತ್ತೆ ಎಂಟ್ರಿ. ನೋಡಿ ಫುಲ್ ಕೋಲ್ಡ್ ತಂಪಿದೆ. ನೋಡಿ ಎಲ್ಲೊಂದು ದೇವಸ್ಥಾನ ಕೋಲ್ಡ್ ತಂಪಿದೆ. ಎಂಟ್ರಿ ಮುಂದೆ ನೋಡಿ, ಎಂಟ್ರಿ ಮುಂದೆ ಇದೆ. ಸೊ ನೋಡಿ, ವಾವ್, ನೋಡಿ ಎಂಟ್ರಿ ಅಲ್ಲಿದೆ ಅನ್ಸುತ್ತೆ ನೋಡಿ, ಮಂಗಗಳು ರಾಶಿ. ಅಲ್ಲಿ ಎಂಟ್ರಿ ಇದೆ. ರಶ್ ಉಂಟು, ಏನೋ ಉಂಟು. ಎಂಟ್ರಿ ಇಲ್ಲೇ ನೋಡಿ, ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ. ಹಾಂ, ನೋಡಿ ದರ್ಶನ ಎಲ್ಲ ಆಯಿತು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಸೊ ಹಾಗಾಗಿ ನಮ್ಗೆ ಒಳಗಡೆ ತೆಗಿಯೋಕ್ಕಾಗಿಲ್ಲ. ಸೊ ಹಾಗಾಗಿ ಇಲ್ಲಿ ಹೊರಗಡೆ ತೆಗಿತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಯಾರಾದರೂ ಮಂಗಳೂರಿಗೆ ಮೈಸೂರಿಗೆ ಬರೋರಿದ್ದರೆ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ನೋಡಿ. ಹೇಗಾಯಿತು ದರ್ಶನ? ತುಂಬ ಚೆನ್ನಾಗಿದೆ ದೇವಸ್ಥಾನ, ಚೆಲುವ ನಾರಾಯಣ ಸ್ವಾಮಿ ಅಂತ. ಒಳಗಡೆ ಉತ್ಸವ ಮೂರ್ತಿಗಳು ತುಂಬ ಚೆನ್ನಾಗಿದೆ, ಒಳ್ಳೆ ದೇವಸ್ಥಾನ, ತಂಪಿದೆ. ಎಷ್ಟೋ ಸಾವಿರಾರು ವರ್ಷಗಳ ದೇವಸ್ಥಾನ ಇದೆಲ್ಲ, ರಾಜರ ಕಾಲದ್ದು. ಇದೊಂದು ತುಳಸಿ ಕಟ್ಟೆ ನೋಡಿ.
ಹಳೆ ಕಾಲದ ದೇವಸ್ಥಾನಗಳೆಲ್ಲ ಈ ಥರ ನಿಂತು ನೋಡಿ ಹಿಂಗಿದೆ. ಮೇಲೆಲ್ಲ ಕಲ್ಲದು, ಮೇಲೆಲ್ಲ ಕಲ್ಲು, ಕೆಳಗಡೆ ಕಲ್ಲು, ಫುಲ್ಲು ಕೆಳಗಡೆ ಎಲ್ಲರೂ ಕಲ್ಲು. ಇಲ್ಲಿದೆ ನೋಡಿ, ಇದನ್ನು ಕಲ್ಲು. ಇದರಲ್ಲಿ ಒಂಥರ ಸಂಗೀತಗಳೆಲ್ಲ ಬರುತ್ತೆ. ಬಟ್ ಈ ಕಲ್ಲಲ್ಲಿ ಬರ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಈ ಸ್ಕ್ರಿಪ್ಚರ್ಸ್ ಎಲ್ಲ ಈ ಥರ ಕೆತ್ತಿರ್ತಾರೆ. ಎಷ್ಟೊಂದು ಟೆಕ್ನಾಲಜಿ ಥರ ಕೆತ್ತಿರ್ತಾರೆ ಅಂತೇಳಿ ಯಾವ ಮಿಷಿನಲ್ಲಿ ಕೂಡ ಇವಾಗ ಕಿತ್ತಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಚೆನ್ನಾಗಿದೆ ನೋಡಿ. ಕೆಲವೊಂದು ದೇವಸ್ಥಾನಗಳು ಇದರಲ್ಲಿ ಇಲ್ಲ ಸಾರಿಗಮಪ ಸಂಗೀತಗಳೆಲ್ಲ ಬರುತ್ತಂತೆ ಈ ಥರ ಸೌಂಡ್ ಮಾಡಿದರೆ. ಒಡೆಯರು, ಮೈಸೂರು ಒಡೆಯರು ಆಯಿತು ದರ್ಶನ. ಅದು ನಮ್ಮ ಜಾತಿಯಲ್ಲಿ ಎಲ್ಲೆಲ್ಲ ಇರ್ತಾರಲ್ಲ ಅಂತ ನಮಗೆ ಅಭ್ಯಾಸ ನಮಗೆ. ನೋಡಿಗ ರೇ ರೇ ಇಲ್ಲಿ ನೋಡಿಗ ಅನ್ನ ಸಂತರ್ಪಣೆ ವ್ಯವಸ್ಥೆ ಇದೆ. ಸೊ ಹೇಳ್ಕೊಂಡು ಹೋಗುತ್ತೆ ಶೂ ಮಲ್ಪಿ, ಶೂ ಮಲ್ಪಿ, ಶೂ ಶೂ ಮಲ್ಪಿ. ಆಂಜನೇಯ ಮುಲ್ಪನೆ ಹೋಗ್ತದೆ. ಚಲೋ ನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಇವಾಗ ಹೊರಟ್ವಿ ನಾವು. ಅಲ್ಲಿ ಊಟ ಮಾಡಬೇಕು. ಊಟ ಮಾಡಿದ ನಂತರ ನಾನು ಅಲ್ಲಿ ಬೆಟ್ಟಕ್ಕೆ ಹೋಗ್ತೀವಿ. ನೋಡಿ ಅನ್ನಪ್ರಸಾದ ಇಲ್ಲೇ ಸಿಗೋದು. ಸೊ ಆ ದೇವಸ್ಥಾನದಿಂದ ಈ ಕಡೆ ಬಂದ್ವಿ. ಇಲ್ಲಿ ಮೇಲೆ ನೋಡಿದರೆ ಮೇಲ್ಕೋಟೆ ದೇವಸ್ಥಾನ ಅಲ್ಲಿದೆ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ನಾವು. ಆಮೇಲೆ ಆ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ. ನೋಡಿ ಊಟ ಎಲ್ಲ ಆಗಿ ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಅಲ್ಲಿ ತನಕ ಮಾತ್ರ ಕಾರ್ ಹೋಗೋದು, ಒಂಚೂರು ದೂರ ಹೋಗುತ್ತೆ. ಆನಂತರ ನಾವು ನಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಹೋಗ್ತಾ ಇದ್ದೀವಿ. ಮೇ ಬಿ ಅಲ್ಲಿ ಕಾರ್ ನಿಲ್ಲಿಸ್ಬೇಕು ಅನ್ಸುತ್ತೆ. ಆಮೇಲೆ ನಡ್ಕೊಂಡು ಹೋಗ್ಬೇಕು ನಾವು. ಅಡೆ ಮಸ್ತ್ ನಡಪರುಂಡು ಆಯ್ತಾ. ಬ್ಯಾಗ್ ಬರ್ತದೆ. ಪಾರ್ಕಿಂಗ್ ಇಲ್ಲ ಅಲ್ಲಿ. ಪಾರ್ಕಿಂಗ್ ಮುಂದೆ ನೆರಳಲ್ಲಿ ಮಾಡೋಣ ಎಲ್ಲ. ಇದೇನು ಇದು ಒಂದು ದೇವಸ್ಥಾನ ಅನ್ಸುತ್ತೆ. ನೋಡಿ ಗಾಡಿ ಮೇಲೆ ಹೋಗುತ್ತಂತೆ. ನಮಗೂ ಗೊತ್ತಿರಲಿಲ್ಲ. ನಾವು ಸ್ಟೆಪ್ಪಲ್ಲಿ ನಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ವಿ. ಇವರು 7 ವರ್ಷದ ಮುಂಚೆ ಬಂದಿರೋದು, ಅವ್ರಿಗೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಡೆಯೋಕೆ ತುಂಬ ಇದೆ. ಬೆಳಿಗ್ಗೆ ಹೊತ್ತೆಲ್ಲ ನಡಿಬೋದು, ಬೆಳಗ್ಗೆ ನಡಿಬೋದು, ಸಂಜೆ ನಡಿಬೋದು. ಮಠ ಮಧ್ಯಾಹ್ನ ಆಯಿತು, ಸಮಸ್ಯೆ ಆಯಿತು. ಊಟ ಬೇರೆ ಮಾಡಿದ್ದೀವಿ. ಊಟ ಇವಾಗಷ್ಟೇ ಆಯಿತು. ಅಲ್ಲಿ ತನಕ ಹೋಗುತ್ತೆ ನಾವು. ಫುಲ್ಲು ಹೋಗಲ್ಲ ಮೇಲೆ ತನಕ ನೋಡಿ, ಅಲ್ಲಿ ತನಕ ಬರುತ್ತೆ. ಆನಂತರ ನಾವು ಈ ಸ್ಟೆಪ್ಪಲ್ಲಿ ಇದೆಯಲ್ಲ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಒಂದು ವೇಳೆ ನಾವು ಕೆಳಗೆ ಗಾಡಿ ನಿಲ್ಲಿಸಿದ್ರೆ ಫುಲ್ ಆ ಕಡೆಯಿಂದ ನಡ್ಕೊಂಡು ಬರಬೇಕಾಗಿತ್ತು. ಒಂದು ಸ್ವಲ್ಪ ಆರಾಮಾಯಿತು ಅಂದರೆ ಇಲ್ಲಿ ತನಕ ಬಂದಿರೋದ್ರಿಂದ ಗಾಡಿ. ಆ ಕಡೆ ತೋರಿಸೋಣ. ಹ್ಯಾಪಿ ನಡ್ಕೊಂಡು ಬರೋಕ್ಕಾಗಲ್ಲ ಇವಾಗಲೇ. ಊಟ ಮಾಡಿ. ಹ್ಯಾಪಿ
ಅಪ್ಪಿ ಊಟ ಆಮೇಲೆ ಮಾಡ್ಬೋದಿತ್ತಲ್ವ? ಹೊಟ್ಟೆ ಹಾಂ. ಹೌದಾ? ಫುಲ್ಲು ಮೇಲೆ ಇದೆ ದೇವಸ್ಥಾನ. ಸುಸ್ತಾಯಿತು ಬಟ್ ಖುಷಿ ಆಗ್ತಿದೆ. ಫುಲ್ ತಂಪಿದೆ. ಚೆನ್ನಾಗಿದೆ. ನೋಮಗೆ ಇದು ಔಟ್ಸೈಡ್ ವ್ಯೂ ನೋಡಿ ಹೆಂಗಿದೆ ಅಂತ. ಫುಲ್ ಎತ್ತರದಲ್ಲಿದೆ ನೋಡಿ. ಅಲ್ಲಿ ನಿಮ್ಮ ಕಲ್ಯಾಣಿ ಕಾಣಿಸ್ತಾ ಇದೆಯಾ? ಸೊ ಇವಾಗ ಅಲ್ಲಿ ಹೋಗಬೇಕು ನಾವು. ಅಲ್ಲಿ ಹತ್ತಿರ ಹೋಗ್ಬಿಟ್ಟು ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಇದು ಆಲ್ಮೋಸ್ಟು ನಿಮ್ಗೆ ಕಾಣಿಸ್ಬೋದು ಇಲ್ಲೆಲ್ಲ. ಅಲ್ಲೊಂದು ಕೆರೆ ಇದೆ, ಇದು ದೇವಸ್ಥಾನದ ಕೆರೆ ಕಲ್ಯಾಣಿ ಅಂತ. ಕಲ್ಯಾಣಿಯಲ್ಲಿ ಏನು ಮಾಡಿದ್ದಾರೆ ನೋಡಿ. ಈ ಗತಿಗೆಟಿ ಅದೇನು ಪೂಜೆ ಮಾಡ್ತಾರೆ ಅವರಿಗೆ ಗೊತ್ತು. ಪ್ಲಾಸ್ಟಿಕಲ್ಲಿ ಏನಕ್ಕೆ ಬಿಸಾಡ್ತಾರೆ ನೀರಲ್ಲಿ? ಏನು ಯಾವ ಎಜುಕೇಷನ್ ಇದ್ದರೂ ಏನಿದ್ರು ಅಷ್ಟೇ. ಹಣೆ ಬರ ಬಿಡಲ್ಲ ಈ ದೇಶದಲ್ಲಿ. ಗಲೀಜ್ ಮಾಡ್ಕೊಂಡು ಅಷ್ಟು ಗತಿಗೆಟಿಗೆ ಏನಕ್ಕೆ ಪೂಜೆ ಮಾಡಬೇಕು? ನೀರನ್ನ ಹಾಳು ಮಾಡೋಕ್ಕೆ ಏನಕ್ಕೆ ಇದು ಅಧಿಕಾರ ಇದೆ? ಹಾಂ, ಈ ಗತಿಗೆಟಿ ಏನಕ್ಕೆ ಪೂಜೆ ಮಾಡಬೇಕಂತವ್ರು ನೀರನ್ನ ಹಾಳು ಮಾಡಿಬಿಟ್ಟು. ಜನಗಳಿಗೆ ಒಂದು ಚೂರು ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಅಂತ. ಈ ಥರ ಪೂಜೆ ಮಾಡಿದ್ರೆ ದೇವ್ರ ಮೆಚ್ತಾನ? ಆ ಮೀನುಗಳು ಇದಾವೆ ತಾನೆ ಅದರಲ್ಲಿ. ಏನಪ್ಪ ಇವ್ರುಗಳು ಯಾವ ಬುದ್ಧಿ ಬರುತ್ತೆ ಅವರಿಗೆ ಗೊತ್ತು. ಏನು ಜನನಪ್ಪ ಸೋಪ್ ಹಾಕ್ಕೊಂಡು ಸ್ನಾನ ಮಾಡ್ತಾರೆ ಯಾರಾದರೂ ಕಲ್ಯಾಣಿಯಲ್ಲಿ? ಹಾಂ, ಪ್ಲಸ್ ಇದರಲ್ಲಿ ಬೇರೆ ಮೀನುಗಳೆಲ್ಲ ಇದ್ದಾವೆ. ಆ ಮೀನುಗಳೆಲ್ಲ ಏನು ಮಾಡಬೇಕು? ಜನಗಳು ಒಂದು ಚೂರು ಬುದ್ಧಿ ಇಲ್ಲ. ಅಪ್ಪಿ ಬಾಯ್. ಬಾಯ್ 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 ಬಾಯ್. ಹಾಸನ ಮೈಸೂರು ರೋಡ್ ಇದು. NH 157 158 ಚೆನ್ನಾಗಿದೆ ರೋಡ್. ಟೋಲ್ ಇಲ್ಲ ಆ್ಯಕ್ಚುಲಿ. ಸೊ ನಾವು ಆ ಕಡೆಯಿಂದ ಮೈಸೂರಿಂದ ಬ್ಯಾಂಗ್ಳೂರು ಹೋಗ್ಬೇಕಾದ್ರೆ ಸೊ ಅರೌಂಡ್ ಒಂದು 350 ರೂಪಾಯಿ ಟೋಲೇ ಆಗುತ್ತೆ ನಮಗೆ ಒಂದು ಸ್ಟ್ರೆಚ್ಚು. ಸೊ ಇದಾದರೆ ಟೋಲ್ ಸಿಗೋಲ್ಲ ನಮಗೆ. ಇಲ್ಲಿಂದ ಯಡಿಯೂರು, ಆಮೇಲೆ ಯಡಿಯೂರಿಂದ ಸೀದಾ ನೆಲಮಂಗಲ, ಅಲ್ಲಿಂದ ಒಂದು 2 ಟೋಲ್ ಏನಿದೆ ಅದು ಕಮ್ಮಿ ಟೋಲ್, ತೊಂದರೆ ಇಲ್ಲ, 40 ರೂಪಾಯಿ ಟೋಲು. ಬಟ್ ಇದಕ್ಕಿಂತ ಓಕೆ
ಎಕ್ಸ್ಪ್ರೆಸ್ ವೇಗಿಂತ. ಇನ್ನೊಂದು ಎಕ್ಸ್ಪ್ರೆಸ್ ವೇ ಪ್ರಾಬ್ಲಮ್ ಏನಂದರೆ, ಎಕ್ಸ್ಪ್ರೆಸ್ ವೇಯಲ್ಲಿ ಡ್ರೈವ್ ಮಾಡುವಾಗ ಒಂಥರ ನಿದ್ದೆ ಬಂದಂಗೆ ಆಗುತ್ತೆ. ಒಂದೇ ರೋಡು, ಏನು ವ್ಯೂಸ್ ಇಲ್ಲ, ಏನಿಲ್ಲ, ಗಾಡಿಗಳನ್ನೇ ನೋಡ್ತಾ ಇರಬೇಕು. ಆ ರೋಡ್ ಪ್ರಾಬ್ಲಮ್ ಅದೇ. ಸೊ ತುಂಬ ಸಲ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಒಂಥರ ನಿದ್ದೆ ಬಂದಂಗೆ ಆಗೋದು, ಬೋರ್ ಆಗೋದು. ಸೊ ಈ ರೋಡ್ಗಳೆಲ್ಲ ಏನಂದರೆ, ಈ ಥರ ರೋಡ್ಗಳು ಬೋರ್ ಆಗಲ್ಲ, ಒಂಥರ ಥ್ರಿಲ್ಲಿಂಗ್ ಇರುತ್ತೆ ಡ್ರೈವ್ ಮಾಡೋಕ್ಕೂ. ಆಮೇಲೆ ಟೋಲ್ ಸ್ವಲ್ಪ ಕಮ್ಮಿ, ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಸೊ ನಾವಿಲ್ಲಿ ಮೇಲ್ಕೋಟೆಗೆ ಹೋಗಿದ್ವಿ ಮೈಸೂರಿಂದ ಬರುವಾಗ, ಅದಕ್ಕೋಸ್ಕರ ಈ ರೋಡ್ ಬಂದ್ವಿ. ಇಲ್ದಿದ್ರೆ ನಾವು ಅದೇ ರೋಡಲ್ಲಿ ಹೋಗಬೇಕು. ಬಟ್ ಸೊ ಅದೇ ಆ ರೋಡದ್ದು ಪ್ರಾಬ್ಲಮ್. ಆ ಥರ ಬೋರ್ ಆಗುತ್ತೆ ಆ ರೋಡಲ್ಲಿ ಹೋಗಿ ಎಕ್ಸ್ಪ್ರೆಸ್ ವೇಗೆ. ಆಮೇಲೆ ನಿದ್ದೆ ಬರುತ್ತೆ ಹಾಗೆ. ಹಾಸನ ಮೈಸೂರು ರೋಡ್ ಇದು. NH 157 158 150. ಚೆನ್ನಾಗಿದೆ ರೋಡು, ಟೋಲ್ ಇಲ್ಲ ಆ್ಯಕ್ಚುಲಿ. ಸೊ ನಾವು ಆ ಕಡೆಯಿಂದ ಮೈಸೂರಿಂದ ಬ್ಯಾಂಗ್ಳೂರು ಹೋಗ್ಬೇಕಾದ್ರೆ ಸೊ ಅರೌಂಡ್ ಒಂದು 300-350 ರೂಪಾಯಿ ಟೋಲೇ ಆಗುತ್ತೆ ನಮಗೆ ಒಂದು ಸ್ಟ್ರೆಚ್ಚು. ಸೊ ಇದಾದರೆ ಟೋಲ್ ಸಿಗೋಲ್ಲ ನಮಗೆ. ಇಲ್ಲಿಂದ ಯಡಿಯೂರು, ಆಮೇಲೆ ಯಡಿಯೂರಿಂದ ಸೀದಾ ನೆಲಮಂಗಲ, ಅಲ್ಲಿಂದ ಒಂದು 2 ಟೋಲ್ ಏನಿದೆ, ಅದು ಕಮ್ಮಿ ಟೋಲ್, ತೊಂದರೆ ಇಲ್ಲ, 40 ರೂಪಾಯಿ ಟೋಲು. ಬಟ್ ಇದಕ್ಕಿಂತ ಓಕೆ ಎಕ್ಸ್ಪ್ರೆಸ್ ವೇಗಿಂತ. ಇನ್ನೊಂದು ಎಕ್ಸ್ಪ್ರೆಸ್ ವೇ ಪ್ರಾಬ್ಲಮ್ ಏನಂದರೆ, ಎಕ್ಸ್ಪ್ರೆಸ್ ವೇಯಲ್ಲಿ ಡ್ರೈವ್ ಮಾಡುವಾಗ ಒಂಥರ ನಿದ್ದೆ ಬಂದಂಗೆ ಆಗುತ್ತೆ. ಒಂದೇ ರೋಡು, ಏನು ವ್ಯೂಸ್ ಇಲ್ಲ, ಏನಿಲ್ಲ, ಗಾಡಿಗಳನ್ನೇ ನೋಡ್ತಾ ಇರಬೇಕು. ಆ ರೋಡದ್ದು ಪ್ರಾಬ್ಲಮ್ ಅದೇ. ಸೊ ತುಂಬ ಸಲ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಒಂಥರ ನಿದ್ದೆ ಬಂದಂಗೆ ಆಗೋದು, ಬೋರ್ ಆಗೋದು. ಸೊ ಈ ರೋಡ್ಗಳೆಲ್ಲ ಏನಂದರೆ, ಈ ಥರ ರೋಡ್ಗಳು ಬೋರ್ ಆಗಲ್ಲ, ಒಂಥರ ಥ್ರಿಲ್ಲಿಂಗ್ ಇರುತ್ತೆ ಡ್ರೈವ್ ಮಾಡೋಕ್ಕೂ. ಆಮೇಲೆ ಟೋಲ್ ಸ್ವಲ್ಪ ಕಮ್ಮಿ, ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಸೊ ನಾವಿಲ್ಲಿ ಮೇಲ್ಕೋಟೆಗೆ ಹೋಗಿದ್ವಿ ಮೈಸೂರಿಂದ ಬರುವಾಗ, ಅದಕ್ಕೋಸ್ಕರ ಈ ರೋಡ್ ಬಂದ್ವಿ. ಇಲ್ದಿದ್ರೆ ನಾವು ಅದೇ ರೋಡಲ್ಲಿ ಹೋಗಬೇಕು. ಬಟ್ ಸೊ ಅದೇ ಆ ರೋಡದ್ದು ಪ್ರಾಬ್ಲಮ್. ಆ ಥರ ಬೋರ್ ಆಗುತ್ತೆ ಆ ರೋಡಲ್ಲಿ ಹೋಗಿ ಎಕ್ಸ್ಪ್ರೆಸ್ ವೇಗೆ. ಆಮೇಲೆ ನಿದ್ದೆ ಬರುತ್ತೆ ಹಾಗೆ. ಮೇಲ್ಕೋಟೆಗೆ ಬಂದು ದೇವ್ರ ದರ್ಶನ ಎಲ್ಲ ಆಗಿ ಬೆಟ್ಟಕ್ಕೆಲ್ಲ ಹತ್ತಿ ತುಂಬ ಸುಸ್ತಾಗಿದೆ. ಸೊ ಸುಸ್ತಾಗಿ ನಾವಿಲ್ಲೇ ಕಲ್ಯಾಣಿ ಎದುರುಗಡೆನೇ ಕೂತಿದ್ದೀವಿ. ತುಂಬ ನಿಶಬ್ದವಾಗಿದೆ, ಅಂದರೆ ಒಂಥರ ವೆದರ್ ಎಲ್ಲ ಚೆನ್ನಾಗಿದೆ, ಗಾಳಿ ಎಲ್ಲ ಚೆನ್ನಾಗಿ ಬೀಸ್ತಾ ಇದೆ. ಸೊ ಫುಲ್ ಸುಸ್ತಾಗಿದೆ. ಇನ್ನೇನು ನಾವು ಹೊರಡಬೇಕು, ಒಂದು 5 ನಿಮಿಷದಲ್ಲಿ ಇನ್ನು ಹೊರಡ್ತೀವಿ. ನಾವು ಹೊರಟು ಇನ್ನು 6 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಬೆಂಗಳೂರಿಗೆ. ಇನ್ನು ನೋಡಬೇಕು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ನಿಮಗೆ. ಹೊಸ ಜಾಗಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಅಂಟಿಲ್ ದೆನ್ ಬಾಯ್. Mikkel kali video tu pun matrat subscribe la share la man pado.